ಸಿಸ್ಟರ್ ಕೂಡ ನೀ ಆಶೀರ್ವಾದ ಮಾಡು, ಅವ್ರ ಕುಟುಂಬ ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲವನ್ನು ಸ್ವಾಮಿ ನಿನ್ನ ಚಿತ್ತ ಪ್ರಕಾರ ನಡೆಸಬೇಕಂತ ಕೇಳ್ಕೊತೇವೆ ಸ್ವಾಮಿ. ಇವತ್ತು ಸಂದೇಶವನ್ನು ಸಹಬಾಸ್ಕರು ಹೇಳುವಂತ ಅವ್ರಿಗೂ ಕೂಡ ನೀ ಆಶೀರ್ವಾದ ಮಾಡು, ಅವ್ರ ಜೊತೆಗಿದ್ದು ನಿನ್ನ ಪವಿತ್ರ ಆತ್ಮ ಕಾರ್ಯ ನೀನು ನಡೆಸಬೇಕಂತ ಕೇಳ್ಕೊತೇವೆ ಸ್ವಾಮಿ. ಆದಿವ ಅಂತ್ಯವು ಮಧ್ಯಸ್ಥನಾಗಿ ನೀನು ನಡೆಸ್ಕೊಡ್ಬೇಕಂತ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುವೆ ತಂದೆ, ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತವರಾಗಿದ್ದೇವೆ. ಈ ಒಂದು 3ನೇ ತ್ರೈಮಾಸಿಕದಲ್ಲಿ ನಾವು ಮಾರ್ಕನು ಬರೆದ ಸುವಾರ್ತೆಯ ಒಂದು ವಿಚಾರದಲ್ಲಿ ಕಲಿಯುವಂತವರಾಗಿದ್ದೇವೆ. ಈ ದಿನವು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯನ್ನ ಕಲಿಸಿಕೊಡ್ತಕ್ಕಂಥವ್ರು ಹಿರಿಕರಾದಂತ ವಿಜಯ್ ಕುಮಾರ್ ಅವರನ್ನ ನಾವು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರೀತಿ ಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ಆಹ್ವಾನವನ್ನ ಮಾಡುವಂತವಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ಸಭಾಶಾಲೆಯ ಪಾಠವನ್ನ ತಿಳಿಸಿಕೊಡಲು ತಮ್ಮನ್ನು ಸ್ವಾಗತಿಸುವಂತವಳಾಗಿದ್ದೇನೆ. ತಮ್ಮೆಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸುವಂತನಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ಅಂತಾರಾಷ್ಟ್ರೀಯ ಕನ್ನಡ ಸಭಾಶಾಲೆ ಈ ಪುನರಾರಂಭಗೊಳಿಸಿದ ದೇವರಿಗೆ ಸ್ತೋತ್ರವಾಗಲಿ. ಈಗಾಗಲೇ 3ನೆಯ ತ್ರೈಮಾಸಿಕ ಮಾರ್ಕನು ಬರೆದ ಸುವಾರ್ತೆ ವಿಚಾರವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಳ್ಳುವ ಹಾಗೆ ಈ ಒಂದು ಸಭಾಶಾಲೆ ಅನುವು ಮಾಡಿಕೊಟ್ಟಿದೆ. ಇದನ್ನು ನಿರ್ವಹಿಸಿ ಇದನ್ನು ಕಾರ್ಯಗತಗೊಳಿಸಿರುವಂತಹ ಬೋಧಕರಾದಂತಹ ಎಂ ರಾಜುರವನ್ನ ನಾವು ನಿಜವಾಗ್ಲೂ ದೇವರು ಆಶೀರ್ವದಿಸಿ ಬಲಪಡಿಸಲಿ. ಈ ಒಂದು ಜವಾಬ್ದಾರಿಯುತವಾದ ಕೆಲಸನ ಅವ್ರು ತೆಗೆದುಕೊಂಡಿದ್ದಾರೆ. ಅದು ಒಂದು ಬಹಳ ರಿಸ್ಕ್ ಇರುವಂತಹ ಕೆಲಸ. ಬೆಳಗಿನ 5 ಗಂಟೆಗೆ ಇವ್ರು ಮಾಡ್ಬೇಕು, ಪುನಃ ಸಂಜೆಗೂ ಸಹ ಇದು ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಆದ್ರೂ ದೇವರು ವಿಶೇಷವಾಗಿ ಚೈತನ್ಯ ಕೊಟ್ಟು ಅವ್ರನ್ನ ಬಲಪಡಿಸಿ ಕುಟುಂಬವನ್ನು ಆಶೀರ್ವದಿಸಲಿ ಅಂತ ನಾವು ದೇವರನ್ನ ಪ್ರಾರ್ಥಿಸಿಕೊಳ್ಳೋಣ. ಎರಡನೇದಾಗಿ ಸಹೋದರಿ ಸವಿತಾ ಮ್ಯಾಥ್ಯೂ ಕೂಡ ಈ ವಿಷಯದಲ್ಲಿ ಹೆಚ್ಚಾಗಿ ಮುತುವರ್ಜಿ ವಹಿಸಿ ಕಾರ್ಯನಿರ್ವಹಿಸಿದ್ರು ನಾವು ನೋಡುವಂತರಾಗಿದೆ. ನಾವೆಲ್ಲರೂ ಸುವಾರ್ತೆ ಸೇವೆಗೆ ಅಂತ್ಯಕಾಲದಲ್ಲಿ ಬಾಯಿಗಳಾಗಿ ದೇವರಿಗೆ ಸಾಕ್ಷಿಗಳ ಮಕ್ಕಳಾಗಿ ನಾವು ನಿಲ್ಲಬೇಕಾಗಿದೆ. ಅದಕ್ಕೋಸ್ಕರ ಯಾರು ಸಹ ನಿರ್ಲಕ್ಷ್ಯ ತೋರದೆ ಇಂತಹ ಅಮೂಲ್ಯವಾದ ಸಮಯವನ್ನ ನಾವು ಕಳ್ಕೊಳ್ಳೋದೇನೆ. ನಾವೆಲ್ಲರೂ ಸಹ ಅನೇಕರು ಒಟ್ಟುಗೂಡಿ ಅನೇಕ ಬೋಧಕರು ಇದನ್ನ ಭಾಗವಹಿಸಿದ್ದಾರೆ. ಅವರು ಪ್ರೋತ್ಸಾಹ ನೀಡ್ತಾ ಇದ್ರೆ ಅವ್ರಿಗೂ ಸಹ ದೇವರು ವಿಶೇಷವಾಗಿ ಆಶೀರ್ವದಿಸಿ ಬಲಪಡಿಸಲಿ. ಕೂಡಿ ಬರುವಂತಹ ಹಿರಿಯರು, ಸಹೋದರರು ಎಲ್ಲರಿಗೂ ದೇವರು ಆಶೀರ್ವದಿಸಿ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಲಿ ಅಂತ ನೋಡುತ್ತೇವೆ. ವಿಶೇಷವಾಗಿ ಈ ಒಂದು 3ನೇ ತ್ರೈಮಾಸಿಕ ಮೊದಲನೆಯ ಪಾಠ ಮಾರ್ಕನು ಬರೆದ ಸುವಾರ್ತೆ. ಮಾರ್ಕನ ಬರೆದ ಸುವಾರ್ತೆ ಅಂತ ನೋಡುವಾಗ ಈ ಸುವಾರ್ತೆ ಯಾರು ಬರೆದ್ರು ಅಂತ ಹಿಂದೆ ನೋಡುವಾಗ ಜಾನ್ ಮಾರ್ಕ್ ಇದನ್ನ ಬರೆದ ಅಂತ ನೋಡಿದ್ವಿ. ಸುವಾರ್ತೆ ಸೇವಕನಾಗಿದ್ದನು. ಆ ಸುವಾರ್ತೆ ಸೇವೆಯಲ್ಲಿ ಅವನು ವಿಫಲಗೊಂಡು ಹಿಂಜರಿದಾಗ ಆಗ ಆತನು ತನ್ನ ಸುವಾರ್ತೆ ಸೇವೆಯನ್ನ ಸ್ಥಗಿತಗೊಳಿಸಿದನು. ತದನಂತರ ತನ್ನ ದಾಯಿದೆಯಾದ ಬಾರಮರ ಮೂಲಕವಾಗಿ ಅವನು 2ನೇ ಸಾರಿ ಸುವಾರ್ತೆ ಸೇರಕ್ಕೆ ಹೋದಾಗ ಅಲ್ಲಿ ಅವನು ತನ್ನನ್ನು ಸುವಾರ್ತೆ ಸೇವೆ ತೊಡಗಿಸಿಕೊಂಡು ಅದರಲ್ಲಿ ಜಯಶಾಲಿ ಆದನು. ಹಾಗೂ ಒಂದು ಈ ಪುಸ್ತಕನ ಬಂದು ನೋಡಿದ್ವಿ. ಹೀಗೆ ಇದನ್ನ ನಾವಿಲ್ಲಿ ಕಲ್ತಿದ್ದೀವಿ. ಮುಂದೆ ನಾವು ನೋಡುವಾಗ ಮಂಗಳವಾರ ಈ ಪಾಠದಲ್ಲಿ ಸಂದೇಶ ವಾಹಕನು ಅಂತ ನೋಡುವಾಗ ಯಾವ ಸಂದೇಶ ಯಾರು ತರ್ತಾನೆ ಅಂತ ನೋಡುವಾಗ ಮೊದಲನೇ ಹೇಳ್ಬಿಡ್ತೀನಿ, ಸ್ನಾನಿಕನಾದ ಯೋಹಾನನ ಬಗ್ಗೆ ಇಲ್ಲಿ ಬರೆಯುವಂತದ್ದಾಗಿದೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 8 ವಚನಗಳ ವಿಷಯದಲ್ಲಿ ಇವತ್ತು ಪಾಠ ನಾವು ಕಲಿಯುವಂತರಾಗಿದ್ದೇವೆ. ಇಲ್ಲಿ ಸ್ನಾನಿಕನಾದ ಯೋಹಾನನು ಯಾರ ಬಗ್ಗೆ ಮಾತಾಡ್ತಾನೆ ಅಂತ ನೋಡುವಾಗ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಆತನು ನರಾವತಾರ ವ್ಯಕ್ತಿ ಮಾನವರ ವಿಮೋಚನೆಗಾಗಿ ಬರುವ ವಿಷಯದಲ್ಲಿ ಆತನ ಮಹತ್ತರವಾದ ಜವಾಬ್ದಾರಿ ಸಾಕ್ಷಿಯನ್ನು ಆತನು ಹೊಂದಿರುವುದನ್ನ ನೋಡ್ತೇವೆ. ಅದಕ್ಕೂ ಮುಂಚೆ ಕ್ರಿಸ್ತನು ಈ ಲೋಕಕ್ಕೆ ನರಾವತಾರ ಎತ್ತಿ ಬರುವ ವಿಚಾರ ಮುಂಚಿತವಾಗಿ ಪ್ರವಾದಿಗಳ ಮೂಲಕ ತಿಳಿಸಿದ್ದನ್ನು ನಾವು ಕಾಣುತ್ತೇವೆ. ಏಷಾಯ 7:14, ಏಷಾಯ 9:6, ಹಾಗೆ ಏಷಾಯ 61:1, ಮೇಕ 5:2, ಹೊಸೆಯ 11:1, ಆಮೇಲೆ ಅರಣ್ಯಕಾಂಡ 24:17, ಕೀರ್ತನೆ ಹಾಗೂ ಆದರೆ ಇದೆಲ್ಲವೂ ನಾವು ನೋಡುವಾಗ ಮೊದಲೇ ಕ್ರಿಸ್ತನ ಲೋಕಕ್ಕೆ ಬರುವುದಕ್ಕೆ ಮೊದಲೇ ಇದರ ಪ್ರವಾದಿಗಳ ಮೂಲಕ ಆತನು ಮಾತನಾಡಿದನು ಅಂತ ನೋಡ್ತಾರೆ. ಅದೇ ರೀತಿ ಕಡೆಯ ದಿನ ಪ್ರವಾದಿಯಾದ ಸ್ನಾನಿಕನಾದ ಯೋಹಾನನ ಮೂಲಕ ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳಲು ಆತನು ಈ ಲೋಕಕ್ಕೆ ಬರುವ ತಿಳಿಸುವಂತ ವಿಚಾರ ಸಂದೇಶವನ್ನು ಮೊದಲಾಗಿ ತಿಳಿಸಿದ ಪ್ರವಾದಿಗಳಲ್ಲಿ ನಾವು ಕಾಣ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಸಂದೇಹ ವಾಕನಾದ ಸ್ನಾನಿಕನಾದ ಯೋಹಾನನ ಬಗ್ಗೆ ಮಾರ್ಕನು 1ರಿಂದ 8 ವಚನಗಳ ಬರೆದ ನಾವು ನೋಡ್ತೇವೆ. ಯಾರ ಬಗ್ಗೆ ತಿಳಿಸುತ್ತಾನೆ ಅಂತ ನೋಡುವಾಗ ಇಲ್ಲಿ ಮನುಷ್ಯನ ಮನಸ್ಥಿತಿ ಹೇಗಿತ್ತು ಎಂದು ಮೊದಲು ತಿಳ್ಕೊಳ್ಳೋಣ. ಅವ್ರು ಹೇಗಿದ್ರು, ಅವ್ರ ಸ್ವೇಚ್ಛೆ ನಡೀತಾ ಇದ್ರು. ಹೀಗಿರುವಾಗ ಅವರಿಗೆ ದೇವರ ಕಡೆಗೆ ತಿರುಗಿಸುವಂತ ಮನೋಭಾವನೆ ಈ ಒಂದು
ಸ್ನಾನಿಕನಾದ ಯೆಹೋವನಲ್ಲಿತ್ತು. ಇವನು ಒಂದು ವಿಶೇಷವಾದ ಸುವಾರ್ತೆಯನ್ನ ಸಾರಿ ಜನರ ತನ್ನ ಕಡೆ ಇಳಿತಾ ಇದ್ನು ಅಂತ ನಾವು ಓದ್ತೇವೆ. ಒಂದು ಬಂದರೆ ಯೇಸು ಕ್ರಿಸ್ತನ ಬಗ್ಗೆ ಮತ್ತು 2-3ನೇ ವಚನಗಳಲ್ಲಿ ತಂದೆಯಾದ ದೇವರ ಬಗ್ಗೆ. 3ನೇ ವಚನ ಕರ್ತನಾದ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆ. ಈ ಸ್ನಾನಿಕನಾದ ದೇವನು ಅಡವಿಯಲ್ಲಿದ್ದು ಇವನಿಗೆ ಆಹಾರ, ಅಡಿಮಿಡತೆ ಮತ್ತು ಕಾಡು ಜೇನು. ಇದನ್ನು ಒಂಟೆಯ ಕೂದಲಿನ ಒಂದು ಹೊದಿಕೆಯನ್ನು ಹೊದ್ಕೊಂಡು ಸೊಂಟಕ್ಕೆ ಒಂದು ಚರ್ಮದ ಒಂದು ಇದನ್ನ ಕಟ್ಟಿಕೊಂಡಿದ್ದ ಅಂತ ನೋಡುತ್ತೇವೆ. ಹೀಗೆ ಇವನ ಒಂದು ವಿಭಿನ್ನವಾದ ಒಂದು ರೀತಿಯಲ್ಲಿ ಈತನ ನಡವಳಿಕೆ ಇತ್ತು. ಆದರೆ ಇವನು ಸಾರುವಂತಹ ಸುವಾರ್ತೆಯು ನಿಜಕ್ಕೂ ಯೇಸು ಕ್ರಿಸ್ತನ ಬರೋಣದ ವಿಷಯದಲ್ಲಿ ಒಂದು ಬಲವಾದ ಸಾಕ್ಷಿಯನ್ನು ಕೊಟ್ಟನು ಅಂತ ನೋಡ್ತೇನೆ. ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ, ಯೇಸು ಕ್ರಿಸ್ತನ ತಂದೆ ವಿಚಾರ ಮತ್ತು ಸ್ನಾನಿಕನಾದ ಯೆಹೋವನು ಸಾಕ್ಷಿ ಕೊಡುವುದನ್ನು ನಾವು ಕಾಣುವಾಗ, ಹಳೆ ಒಡಂಬಡಿಕೆಯಲ್ಲಿ 3 ವಿಧವಾದ ಪುಸ್ತಕಗಳನ್ನು ನಾವು ಇಲ್ಲಿ ವ್ಯಾಖ್ಯಾನದಲ್ಲಿ ತಿಳಿಸಲಾಗಿದೆ. ಈ ಪಾಠದಲ್ಲಿ 3ರಲ್ಲಿ ಯಾವುದು ನೋಡುವಾಗ, ವಿಮೋಚನಾ ಕಾಂಡ 23:20. ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತರನ್ನು ನಿಮ್ಮ ಮುಂಗಡೆಯಲ್ಲಿ ಕಳುಹಿಸುತ್ತೇನೆ. ಇದು ಯಾಕೆ ಬರೀತಾನೆ ಅಂದ್ರೆ, ದೇವರು ಯಾವಾಗಲೂ ಸಹ ತನ್ನ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಮುಂಚಿತವಾಗಿ ಅವನು ಮಾಡುವಂತ ಕಾರ್ಯಗಳನ್ನು ತಿಳಿಸದೆ ಆತನು ಮಾಡೋದಿಲ್ಲ ಅಂತ ಅರ್ಥ. ಹಾಗೇನೆ ಇಲ್ಲಿ ನಾನು ಯಾವುದೇ ಕೆಲಸವನ್ನು ಮಾಡ್ಬೇಕಾದ್ರೆ ನಾನು ಮುಂಚಿತವಾಗಿ ನಿಮ್ಗೆ ತಿಳಿಸಿ, ತದಾದ ನಂತರ ಅದಕ್ಕೆ ಸಾಕ್ಷಿತವಾಗಿ ಆ ಕೆಲಸ ನಾನು ಮಾಡ್ತೀನಿ ಅನ್ನುವುದನ್ನ ಇಲ್ಲಿ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ, ಹೇಗೆ ಯೇಸು ಕ್ರಿಸ್ತನು ಯಾವ ಸ್ಥಳದಲ್ಲಿ ಹುಟ್ಟಬೇಕು, ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಆತನ ದಾರಿಯನ್ನು ನೆಟ್ಟಗೆ ಮಾಡ್ರಿ ಅಂತ ಯಾರನ್ನು ಕಳಿಸ್ಬೇಕು, ಇದೆಲ್ಲವನ್ನು ಸಹ ಮುಂಗಡವಾಗಿ ಇಲ್ಲಿ ದೇವರು ತಿಳಿಸುವಂತ ನಾವು ನೋಡ್ತೀವಿ. ಎರಡನೇದಾಗಿ ಯೆಶಾಯ 43ನೇ ವಚನ ನೋಡುವಾಗ, ಈಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜ ಮಾರ್ಗವನ್ನು ನೆಟ್ಟಗೆ ಮಾಡಿರಿ ಅಂದ್ರೆ ಹೇಳುವಾಗ, ನೀವೆಲ್ಲ ಸಿದ್ಧರಾಗಿರಿ, ಕರ್ತನಾದ ದೇವರು ಈ ಲೋಕಕ್ಕೆ ಬರ್ತಾನೆ. ಬಂದಾಗ ನೀವೆಲ್ಲರೂ ಸಹ ಆತನ ಅಂಗೀಕರಿಸಿಕೊಂಡು ಸ್ವೀಕರಿಸಿಕೊಂಡು ಆತನ ಹೆಜ್ಜೆಜಾಡಿಯಲ್ಲಿ ನಡೆಯುವ ಒಂದು ಮಾರ್ಗವನ್ನು ನೀವು ಕಲಿಯಬೇಕಾಗಿದೆ ಅಂತ ಎಚ್ಚರಿಕೆಯನ್ನು ಕೊಡುವಂತಹ ಸ್ನಾನಿಕನಾದ ಯೆಹೋವನು ದೇವರ ಮುಂದಾಗಿ ಕಳಿಸಿದೆ. ಇಲ್ಲಿ ಸ್ನಾನಿಕನಾದ ಯೆಹೋವನು ಕ್ರಿಸ್ತನ ಬರುವಿಕೆಯ ಬಗ್ಗೆ ಒಂದು ಸಂದೇಶವಾಗಿ ಆತನು ಕಾರ್ಯ ನಿರ್ವಹಿಸುವುದನ್ನ ನಾವು ನೋಡ್ತೀನಿ. ಇದನ್ನ ಮಾರ್ಕನು ಇಲ್ಲಿ ಬರೆಯುತ್ತಾನೆ. ಇಲ್ಲಿ ಪ್ರವಾದಿಯಾದ ಯೆಶಾಯ ತಿಳಿಸುವುದನ್ನು ನಾವು ಬಹಳ ಮುನ್ನೆಚ್ಚರಿಕೆಯಿಂದ ಅದನ್ನು ನಾವು ಕಾಣುತ್ತೇವೆ. ಮುಂಚಿತವಾಗಿ ಅವನು ತಿಳಿಸ್ತಾನೆ. ಇದನ್ನ ನಾವು ಮನದಟ್ಟು ಮಾಡಿಕೊಂಡು ದೇವರ ಒಂದು ವರ್ತಮಾನ, ಭೂತ, ಭವಿಷ್ಯಕಾಲದಲ್ಲಿ ಜೀವಿಸುವಾತನು ಎಂಬುದನ್ನ ನಾವು ದೃಢೀಕರಿಸಿಕೊಳ್ಳಬೇಕಾಗಿದೆ. ಮೂರನೇದಾಗಿ ಮಲಾಕಿ 3:1 ಈಗೋ ಆ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ದಾರಿಯನ್ನು ಸರಿ ಮಾಡುವನು. ನೀವು ಹಂಬಲಿಸುವ ಕರ್ತನು ತನ್ನ ಆಲಯಕ್ಕೆ ಪಕ್ಕನೆ ಬರುವನು. ಆಹಾ, ನಿಮಗೆ ಇಷ್ಟವಾದ ಒಡಂಬಡಿಕೆಯ ದೂತನು ಐತರುತ್ತಾನೆ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಅಂದರೆ ಖಂಡಿತವಾಗಿಯೂ ದೇವರು ನಮ್ಮ ರಕ್ಷಣೆಗಾಗಿ, ನಮ್ಮ ವಿಮೋಚನೆಗಾಗಿ ಖಂಡಿತವಾಗಿ ಅವನು ಬಂದೇ ಬರ್ತಾನೆ. ಯಾಕೆಂದ್ರೆ ಅವನು ವಾಗ್ದಾನ ಮಾಡುವಂತಹ ದೇವರು, ಒಡಂಬಡಿಕೆಯನ್ನು ನೆರವೇರಿಸುವ ದೇವರು. ವಾಗ್ದಾನಕ್ಕನುವಾಗಿ ಆತನು ದೂತನ ಮೂಲಕ ಪಕ್ಕನೆ ಇಲ್ಲಿ ಬರ್ತಾನೆ. ಬಂದ ತಕ್ಷಣ ನಮಗೆ ಆತನ ನಾವು ನಿರೀಕ್ಷಿಸಿಕೊಂಡಿರುವ ಎಲ್ಲಾ ರೀತಿಯಾದ ಆಸ್ತಿಗಳನ್ನು ಈಡೇರಿಸುತ್ತಾನೆ ಎಂಬುದನ್ನು ಇಲ್ಲಿ ಬರೆಯಲ್ಪಟ್ಟಿದ್ದಾರೆ. ವಾಗ್ದಾನ ಪ್ರಕಾರ ಕ್ರಿಸ್ತನು ಈ ಲೋಕಕ್ಕೆ ಕಳಿಸುವುದರ ಬಗ್ಗೆ ಇಲ್ಲಿ ನಾವು ಕಾಣುತ್ತೇವೆ. ಮಾರ್ಕನ ಈ ಒಂದು ಮೊದಲನೆಯ ಅಧ್ಯಾಯದಲ್ಲಿ ಕ್ರಿಸ್ತನು ಈ ಲೋಕಕ್ಕೆ ಬರುವ ವಿಚಾರ, ಆತನೇ ದೇವರು ಎಂಬುದನ್ನು ಇಲ್ಲಿ ಮಾರ್ಕನು ತನ್ನ ಬರವಣಿಗೆಯಲ್ಲಿ ಪ್ರಾರಂಭಿಸಿದ್ದಾನೆ. ಇದೇ ಕ್ರಿಸ್ತನ ಚರಿತ್ರೆಯನ್ನು ಆತನು ಶಿಲುಬೆಯ ವಿಚಾರವಾದ ವಿಚಾರವರೆಗೂ ಸಹ ಸಂಕ್ಷಿಪ್ತ ವರದಿಯನ್ನು ಅವನು ಮುಂದೆ ಬರೆಯುವುದನ್ನು ನಾವು ನೋಡ್ತೇವೆ, ಕಾಣ್ತೇವೆ. ಮಾರ್ಕ 1:2-3 ಸ್ನಾನಿಕನಾದ ಯೆಹೋವನು ಜನರನ್ನು ಅವರ ವಿಚಾರ ಬಿಟ್ಟ ದೊರೆತಕ್ಕೆ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕೆ ಮತ್ತು ಎಂದು ಕರೆಯುವುದನ್ನು ಇಲ್ಲಿ ನಾವು ಕಾಣೋದು. ನೀವು ದೇವರ ಕಡೆ ತಿರುಕೊಳ್ಳಿ ಅನ್ನೋ ಒಂದು ಕಾರಣವನ್ನ ನಾವು ನೋಡುವಂತರಾಗಿದ್ದೇವೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 7-8ನೇ ವಚನಗಳನ್ನು ನೋಡುವಾಗ ಇಲ್ಲಿ ಸ್ನಾನಿಕನಾದ ಯೆಹೋವನು ಒಬ್ಬ ದೊಡ್ಡ ಪ್ರವಾದಿ ಎಂದು ಜನರು ನಂಬಿದ್ದರು. ಯಾಕೆಂದ್ರೆ ಅವನು ಇದ್ದಂತ ರೀತಿ, ಅವನ ನಡ್ಕೊಂಡ ರೀತಿ, ಅವನ ಇದ್ದಂತ ಒಂದು ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅನೇಕ ಜನರು ಆತನು ಪ್ರವಾದಿ ಎಂದು ಬಂದು ಆತನ ಹಿಂದೆ ಬಂದು ಆತನ ನಂಬ್ತಾ ಇದ್ರು.
ಅದನ್ನು ನಂಬಿದ್ರು. ಆದರೆ ಸ್ನಾನಿಕನಾದ ಯೆಹೋವನು ಹೇಳುತ್ತಾನೆ 7:8 ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಎಲ್ಲ ಯೋಹಾನನ ಸ್ನಾನಿಕನಾದ ಯೋಹಾನ ನಂಬಿದ್ರು, ಅವ್ನು ದೊಡ್ಡ ಪ್ರವಾದಿ ಅಂತ ತಿಳ್ಕೊಂಡಿದ್ರು. ಎಲ್ಲರೂ ನಿಜವಾಗಿಯೂ ಅವ್ನು ನಿಜವಾಗ್ಲೂ ಪ್ರವಾದಿನೇ. ಅವನು ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಆತನು ಬಹಳ ಪ್ರಾಮುಖ್ಯತೆಯನ್ನು ವಹಿಸಿದಂತ ಪ್ರವಾದಿಯಾಗಿದ್ದನು. ಹೀಗಿರುವಾಗ ಇಲ್ಲಿ ಎಲ್ಲರೂ ನಂಬಿದ್ರು. ಆ ಜೊತೆಗೆ ಯೋಹಾನ ಎಲೆ ಸರ್ಪ ಜಾತಿಯವರೇ, ನೀವು ನಿಮ್ಮ ಹೃದಯಗಳನ್ನ ಯಾಕೆ ಇಷ್ಟು ಕಠಿಣ ಮಾಡ್ಕೊಂಡಿದ್ರಿ, ಕರ್ತನ ಕಡೆ ತಿರುಕೊಳ್ಳಿಂದ ಕಠಿಣ ಮಾತುಗಳಿಂದ ಕೂಡ ಜನರನ್ನ ಅವನು ಉತ್ತೇಜನಗೊಳಿಸಿ ದೇವರ ಕಡೆ ತಿರುಸುವಂತ ಶಕ್ತಿ ಆ ಯೋಹಾನ್ ಸ್ನಾನಿಕನಾದ ಯೋಹಾನಿಗೆ ನಾನು ಬೇರೆ ಅಧ್ಯಾಯಗಳಲ್ಲಿ ಮತ್ತೆ ಸುವಾರ್ತೆಗಳಲ್ಲಿ ನೋಡುವಂತರಾಗಿದ್ದೇವೆ. ಯೋಹಾನ ಹೇಳುತ್ತಾನೆ 7:8 ನನಗಿಂತ ಶಕ್ತ, ಇಂಥ ಒಂದು ಪ್ರಭಾವಶಾಲಿಯಾದಂತಹ ಒಬ್ಬ ಪ್ರವಾದಿ ಹೇಳ್ತಾನೆ ನನಗಿಂತ ಶಕ್ತನು ನನ್ನ ಹಿಂದೆ ಬರುತ್ತಾನೆ ಅಂತ. ಅಂದ್ರೆ ನಾನೊಬ್ಬನೇ ದೊಡ್ಡವನಲ್ಲ, ನನಗಿಂತ ಬಲಿಷ್ಠನಾದ, ಈ ಲೋಕಕ್ಕೆ ಬಲಿಷ್ಠನಾದ ಮಹೋನ್ನತನಾದ ದೇವರು ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸ್ತದನ್ನು ಹಿಂದೆ ಬರುತ್ತಾನೆ. ಆತನ ಕೆರೆಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆ ಬರುವಂತಹ ಆ ಮಹೋನ್ನತನಾದ ದೇವರು, ಅವನು ದೇವರ ಸ್ವರೂಪನು, ಮನುಷ್ಯರಲ್ಲಿ ಆತನಿಗಿಂತ ಉನ್ನತವಾದ ದೇವರು ಯಾರು ಇಲ್ಲ ಎಂಬುದನ್ನ ಇಲ್ಲಿ ಖಚಿತಪಡಿಸುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಆತನ ಕೆರೆಗಳ ಬಾರನ್ನು ಬೊಗ್ಗಿಕೊಂಡು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಅಂತ ಹೇಳ್ತಾನೆ. ಇದು 7ನೇ ವಚನದಲ್ಲಿ ನಾವು ನೋಡುವಂತರಾಗಿ 1:7 8ನೇ ವಚನ ಬರುವಾಗ ನಾನು ನಿಮಗೆ ನೀರಿನ ಸ್ನಾನ ಮಾಡಿಸುತ್ತೇನೆ, ಆ ಯೋಧನ ಹೊಳೆಯಲ್ಲಿ ಎಲ್ಲ ಜನರೇ ಬಂದು ನಿಮ್ಮ ಪಾಪಗಳನ್ನ ತೊಳ್ಕೊಂಡು ದೇವಸ್ಥಾನ ಹೊಂದ್ಕೊಳ್ಳಿ ಅಂತ ಎಲ್ಲರನ್ನು ಕರೆದು ದೇವಸ್ಥಾನ ಮಾಡಿಸ್ತಾ ಇದ್ದ ಅಂತ ನೋಡ್ತೀವಿ. ಇಲ್ಲಿ ನಾನು ನಿಮಗೆ ನೀರಿನ ಸ್ನಾನವನ್ನು ಮಾಡಿಸುತ್ತೇನೆ, ಮುಂದೆ ಬರುವ ಆತನಾದರೂ ನಿಮಗೆ ಪವಿತ್ರಾತ್ಮದ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳಿದನ್ನು ನಾವು ಮಾರ್ಕನಲ್ಲಿ ಬರೆಯುತ್ತಾನೆ. ಪವಿತ್ರಾತ್ಮ ಸ್ನಾನ ಅಂದ್ರೆ ನಮ್ಮ ಹೃದಯದಲ್ಲಿ ಆಗುವಂತ ಬದಲಾವಣೆ. ಅಂತ ಒಂದು ಸ್ನಾನ ಅಂದ್ರೆ ಅದು ಅಂತರಂಗದಲ್ಲಿ ಆಗುವ ಬದಲಾವಣೆ, ಹೊಸ ನಡವಳಿಕೆಗೆ ನಮ್ಮ ನಡೆಸುವಂತಹ ಒಂದು ಶಕ್ತಿಯುತವಾದ ಆ ಒಂದು ಮಾರ್ಗ. ಇಲ್ಲಿ ಸ್ನಾನಿಕನಾದನು ಶಾರೀರಿಕವಾಗಿ ನಾವು ಕ್ರಿಸ್ತನ ಕಡೆ ತಿರುಗಿಕೊಳ್ಳುವುದಕ್ಕೆ ಮೊದಲು ಮಾಡಿಕೊಳ್ಳುವಂತಹ ಒಂದು ಶುದ್ಧತೆಯನ್ನ ಇಲ್ಲಿ ನಾವು ನೋಡುವಂತ ಸ್ನಾನಿಕನಾದ ಯೋಹಾನನು ನಾನು ನಿಮಗೆ ಮಾಡ್ತಾ ಇದ್ದೇನೆ ಏನಂತ, ನಿಮಗೆ ನಾವು ಮಾಡುವಂತ ಸ್ನಾನ ಕೇವಲ ಅದು ಶಾರೀರಿಕವಾದದ್ದು, ಆದರೆ ಮುಂದೆ ಬರುವ ಆತನು ಪವಿತ್ರನಾದ ಮೂಲಕ ಸ್ನಾನ ಮಾಡಿಸುವನು ಎಂದು ಸಾರಿ ಹೇಳುವುದನ್ನ ಮಾರ್ಕನು ಇಲ್ಲಿ ಬರೀತಾನೆ. ಮುಂದೆ ಯೇಸು ಕ್ರಿಸ್ತನು ಮಾಡಲಿರುವ ಅನೇಕ ಅದ್ಭುತ ಕಾರ್ಯಗಳ ಬಗ್ಗೆ ಮುಂದಾಗಿ ತಿಳಿಸಿರುವುದನ್ನು ನಾವು ನೋಡ್ತೇವೆ. ಆತನು ಈ ಲೋಕಕ್ಕೆ ಬಂದಾಗ ಸತ್ತವರನ್ನು ಬದುಕಿಸದನ್ನು, ಕುಂಟರನ್ನು, ಕುರುಡರನ್ನು ಇವರೆಲ್ಲವನ್ನು ಶಾರೀರಿಕವಾಗಿ ಅನೇಕರು ಕಷ್ಟ ಸಂಕಟದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ. ಎಲ್ಲರನ್ನೂ ಸಹ ಆತನ ಅವರ ಆ ಬಂಧನಗಳಿಂದ ಬಿಡಿಸಿ, ಸೈತಾನನ ಬಂಧಗಳಿಂದ ದವ್ವ ಹಿಡಿದವರನ್ನ ಎಲ್ಲರನ್ನು ಬಿಡಿಸುವಂಥದ್ದು ಒಂದು ದೇವರ ಕ್ರಿಯೆ ಆತನಿಗೆ ತೋರಿ ಬಂತು ಅಂತ ಅನ್ಕೊಳ್ಳುವಂಥದ್ದಾಗಿದೆ. ಆಗ ಎಲ್ಲರೂ ಸಹ ಬರಬೇಕಾದ ಲೋಕರಕ್ಷಕನೇ ಇವನೇ ಎಂಬುದಕ್ಕೆ ಅದೆಲ್ಲವೂ ಸಹ ಸಾಕ್ಷಿಯಾಗಿತ್ತು ಅಂತ ನೋಡ್ತೀವಿ. ಇದನ್ನ ಇಲ್ಲಿ ಮಾರ್ಕನು ಇಲ್ಲಿ ಗುರುತಿಸುವುದನ್ನು ನೋಡ್ತೇವೆ. 2ನೇ ಅರಸು 1:8 ನೋಡುವಾಗ ಅಲ್ಲಿ ಅಹಜ್ಯ ರಾಜನ ಕಾಲದಲ್ಲಿ ಅವನು ಕಂಬಳೆಯನ್ನು ಒದ್ದುಕೊಂಡಿದ್ದನು. ಅವ ಹೇಳ್ತಾನೆ, ನೀನು ಒಬ್ಬ ವ್ಯಕ್ತಿನ ನೋಡಿದೆ, ನೀನಾಗಿದ್ದ ಅಂತ ಕೇಳಿದಾಗ ಅಲ್ಲಿ ಅವನು ಕಂಬಳೆಯನ್ನು ಒದ್ಕೊಂಡಿದ್ದನು, ಅವನ ಸೊಂಟಕ್ಕೆ ತೊಗಲಿನ ನಡುಕಟ್ಟು ಇತ್ತು ಎಂದು ಹೇಳಲು ಅರಸನು ಆ ಮನುಷ್ಯನೇ ಎಲಿಯನೇ ಎಂದು ಹೇಳಿದನು. ಅಂದ್ರೆ ಎಲಿಯನು ಕೂಡ ಆತನೊಬ್ಬ ಮಹಾ ಒಂದು ದೊಡ್ಡ ಪ್ರವಾದಿಯಾಗಿದ್ದನು. ಎಲಿಯನ ಪ್ರವಾದಿ ನಿಮಗೆ ಗೊತ್ತಿರುವ ಹಾಬನ ಕಾಲದಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳಿಗೆ ಬಲ್ಲವರಾಗಿದ್ದೀರಿ ಅಂತ ಎಲಿಯನು ಅವನು ಮಾಡಿದಂತ ಹೋರಾಟ, 3.5 ವರ್ಷ ಮಳೆ ಬರದೇ ಇರುವಂತದ್ದು, ಮತ್ತೆ ಮಳೆ ಬರಿಸಿದ್ದು, ಇವೆಲ್ಲ ಬಹಳ ಅದ್ಭುತವಾದ ಕೃತ್ಯಗಳನ್ನ ಮಾಡಿದ್ರು ನಾವು ನೋಡುವಂತರಾಗಿದೆ. ಅಂತ ಪ್ರವಾದಿಯು ಕೂಡ ಇಲ್ಲಿ ನೋಡುವಾಗ ಅವನ ಉಡುಪು ಹೆಂಗಿತ್ತು ಅಂದ್ರೆ ಸ್ನಾನಿಕನಾದ ಯೋಹಾನನ ಉಡುಪಿನ ನಂತರನೇ ಅವನ ಉಡುಪಾಗಿತ್ತು. ಆದ್ರೆ ಒಂದು ಬದಲಾವಣೆ ಆಗಿತ್ತು. ಏನಪ್ಪಾ ಅಂದ್ರೆ ಇವನು ಸೊಂಟಕ್ಕೆ ಇವನು ತೊಗಲನ್ನ ನಡುಕಟ್ಟನ್ನ ಕಟ್ಟಿಕೊಂಡಿದ್ದು ನಿಜ, ಆದ್ರೆ ಅವನ ಮೈ ಮೇಲೆ ಕಂಬಳಿಯನ್ನ ಒದ್ದುಕೊಂಡಿದ್ದನು ಯಾರು, ಎಲಿಯನು. ಆದ್ರೆ ಈ ಸ್ನಾನಿಕನಾದ ಯೋಹಾನನು ಕಂಬಳಿನ ಒದ್ಕೊಂಡಿರಲಿಲ್ಲ. ಇದು ಒಂಟೆಯ ಒಂದು ಕೂದಲಿನ ಒಂದು ಇದನ್ನ ಅವನು ಹಾಕೊಂಡಿದ್ದ, ಇಷ್ಟೇ ವ್ಯತ್ಯಾಸ. ಆದ್ರೆ ಆಹಾರ ವಿಷಯದಲ್ಲಿ ಒಂದು ವಿಭಿನ್ನವಾಗಿತ್ತು. ಇವನು ಕಾಡು ಜೇನು ಮತ್ತೆ ಮಿಡತೆಯನ್ನು ಆಹಾರವಾಗಿ ಸೇವಿಸುತ್ತಿದ್ದ. ಈ ರೀತಿಯಾದ ಒಂದು ಜೀವಿತ ಜನರಲ್ಲಿ ನೋಡುವಾಗ ಒಂದು ವಿಶೇಷತೆ ಕಾಣುತ್ತವ್ರಿಗೆ. ಏನೋ ಒಂದು ಇದನ್ನ ನಮಗೋಸ್ಕರವಾಗಿ ಅನುಭವಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನೇಕರು ಪ್ರವಾದಿಗಳನ್ನು ನಂಬುವಂತ ಒಂದು ಮಾರ್ಗ ಇದಾಗಿದೆ. ಸ್ನಾನಿಕನಾದ ಯೋಹಾನನು ಕ್ರಿಸ್ತನ ಬರೋಣದ ಸಂದೇಹವನ್ನು ತರುವ ಮಹಾ ಸಂದೇಶಕ ವಾಹನನಾಗಿದ್ದನು ಅಂತ ನೋಡ್ತೀವಿ. ಹಾಗೆ ಈತನ ಅವನು ಕಾಣಿಸಿಕೊಂಡು
ಆರಿಸಿಕೊಂಡು ಬಂದನು ಎಂಬುದನ್ನು ಮಾರ್ಕನು ಬರೆಯುವುದನ್ನು ನಾವು ಕಾಣುತ್ತೇವೆ. ಆತನ ಒಂದು ಪ್ರಭಾವ ಹೇಗಿತ್ತು ಎಂಬುದನ್ನು ಬರೀತಾನೆ. ಅವನ ಉಡುಪು ಈಗಾಗಲೇ ಹೇಳ್ದಂಗೆ ಅವನ ಉಡುಪು ಒಂಟೆಯ ಕೂದಲಿನ 6ನೇ ವಚನ, ಒಂಟೆಯ ಕೂದಲಿನ ಹೊದಿಕೆಯನ್ನು ಒದ್ದುಕೊಂಡು ಆತನ ಸೊಂಟಕ್ಕೆ ತೊಗಲಿನ ನಡುಕಟ್ಟನ್ನು ಕಟ್ಟಿಕೊಂಡು ಅವನ ಆಹಾರವು ಮಿಡತೆ ಮತ್ತು ಕಾಳಜಿಯನ್ನು ಆಗಿತ್ತು ಅಂತ ನಿಮ್ಮಾಗಲೇ ತಿಳಿಸಿದಂಗೆ ವಾಕ್ಯವನ್ನು ಕೂಡ ಹೇಳ್ತಾ ಇದ್ದೀನಿ. ವಿಶೇಷ ಸಂದೇಶ, ನೀವು ಪಾಪದ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೇಹ ಸ್ನಾನ ಮಾಡಿಸಿಕೊಳ್ಳಿರಿ. ಇವನ ವಿಶೇಷವಾದ ಒಂದು ಸಂದೇಶ ಏನಪ್ಪಾ ಅಂದ್ರೆ, ಎಲೆ ಅಲ್ಪ ಜಾತಿಯವರೇ ಬನ್ನಿರಿ, ನೀವು ಇನ್ನೂ ಪಾಪದಲ್ಲಿ ಯಾಕೆ ಬಿದ್ದಿದ್ದೀರಿ, ಬನ್ನಿ ಅಂತ ಹೇಳಿ ಅವನ್ನ ಕರ್ಕೊಂಡ್ಬಂದು ಅವ್ರಿಗೇನ್ ಮಾಡಿದ್ರು, ಎಲ್ಲರೂ ಸಹ ಬಂದು ಆ ದೇಹ ಸ್ನಾನವನ್ನು ಅದನ್ನು ಕೊಡುವುದಕ್ಕೆ ಮುಂದಾಗ್ತಿದ್ದ. ಯೋರ್ದಾನ್ ಹೊಳೆಯಲ್ಲಿ ಅವರೆಲ್ಲರೂ ಸಹ ಬಂದು ಅನೇಕರು ಅದನ್ನು ನಂಬಿ ದೀಕ್ಷಾಸ್ನಾನ ತಗೋತಿದ್ರು. ಅಂದ್ರೆ ನಮ್ಮ ಪಾಪ ಪರಿಹಾರಕ್ಕೆ ದೇವರ ಕಡೆಗೆ ತಿರುಗಿಕೊಳ್ಳುವುದು, ದೇವಸ್ಥಾನ ತೆಗೆದುಕೊಳ್ಳುವುದು ಎಂದು ಹೋಗುತ್ತಾ ಅಡವಿಯಲ್ಲಿ ದೇವಸ್ಥಾನ ಮಾಡಿಸ್ತಾ ಇದ್ದನು. ಇವನು ಕ್ರಿಸ್ತನ ಬರುವಿಕೆಯ ಬಗ್ಗೆ ವಿಶೇಷ ಸಂದೇಶಕನಾಗಿ ಪ್ರವಾದಿಯಾಗಿದ್ದನು ಎಂದು ಮಾರ್ಕನು ಬರೆಯುತ್ತಾನೆ. ಮತ್ತು ಕ್ರಿಸ್ತನು ಮನುಷ್ಯರಿಗಿಂತಲೂ ಹೆಚ್ಚಾಗಿ ದೇವರಾಗಿದ್ದಾನೆ ಎಂಬುದು. ಅವನು ಮನುಷ್ಯನಾಗಿ ಲೋಕದಲ್ಲಿ ಬಂದರೂ ಕೂಡ ಅವರೆಲ್ಲರಿಗಿಂತ ಹೆಚ್ಚಾಗಿ ಆತನ ದೇವರಾಗಿದ್ದಾನೆ. ಆತನ ಜೀವವನ್ನು ಕೊಡುವಂತ ಅಧಿಕಾರದಲ್ಲಿ ಜೀವವನ್ನು ತೆಗೆದುಕೊಳ್ಳುವಂತಹ ಅಧಿಕಾರವಿದೆ. ಪಾಪರಹಿತನಾಗಿ ಲೋಕದಲ್ಲಿ ಜೀವಿಸಿ ನಮ್ಮೆಲ್ಲವನ್ನು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವಂತ ಮಹತ್ತರವಾದ ಯೋಜನೆಯನ್ನು ಕೈಗೊಂಡು ಅದನ್ನು ನೆರವೇರಿಸಿರುವುದನ್ನು ನಾವು ಮುಂದಿನ ದಿನಗಳನ್ನು ನೋಡುವಂತರಾಗಿದೆ. ಹೀಗಾಗಿ ನಾವು ಯೋಹಾನ ತಿಳಿಸಿರುವಂತಹ, ಇಲ್ಲಿ ಮಾರ್ಕನ್ ತಿಳಿಸಿರುವಂತಹ ಯೋಹಾನ ಒಂದು ಚರಿತ್ರೆ, ಅದಲ್ಲದೆ ಹಿಂದೆಯಿಂದ ಪ್ರವಾದಿಗಳ ಚರಿತ್ರೆಯನ್ನು ನೋಡುವಾಗ ಮುಂದೆ ಕ್ರಿಸ್ತನ ಬರುವಿಕೆ ಮತ್ತು ಕ್ರಿಸ್ತನ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ನಮ್ಮ ಜೀವಿತವನ್ನು ಬದಲಿಸುವಂತಹ ಇದು ಒಂದು ಮಾರ್ಗವಾಗಿದೆ ಎಂಬುದನ್ನ ನೋಡುವಂತ. ಸಹೋದರರೇ, ಈ ಒಂದು ದಿನದ ಪಾಠದಲ್ಲಿ ನಾವು ಕಲಿಯುವಾಗ ಏನಪ್ಪಾ ಅಂದ್ರೆ, ಮೊದಲು ನಾವು ದೇವರ ವಾಕ್ಯ ಏನ್ ತಿಳಿಸಲ್ಪಡುತ್ತೋ ಅದಕ್ಕೆ ಅನುಗುಣವಾಗಿ ನಾವು ನಂಬಿಕೆಯಿಂದ ನಡೆಯುವಂತದನ್ನ ಕಲ್ತ್ಬೇಕು. ಈ 1:8 ಈ ಮಾರ್ಕನ ಸುವಾರ್ತೆ 1:1-8 ನೋಡುವಾಗ, ಇಲ್ಲಿ ನಿಮ್ಮ ಪಾಪಗಳನ್ನು ದೇವರ ಕಡೆ ತಿರ್ಸ್ಕೊಂಡಿರೋ ಬನ್ನಿ. ಸ್ನಾನಿಕನಾದ ಯೋಹಾನನು ಹೇಗೆ ಜನರನ್ನ ಉರಿದಿಂಬಿಸಿ ತನ್ನ ಕಡೆಗೆ ತೆಳೆಯೋದನ್ನ ಇಲ್ಲಿ ಮಾರ್ಕನು ಬರೆಯುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮುಂದೆ ನೋಡುವಾಗ ಯೇಸು ಕ್ರಿಸ್ತನ ಬರುವಿಕೆ, ಆತನ ತಂದೆ ಆತನು ಮಾಡಿದ ಕಳಿಸಿದಂತ ವಾಗ್ದಾನಗಳು ಇವೆಲ್ಲವನ್ನು ಸಹ ದೇವರು ಖಂಡಿತವಾಗಿ ನೆರವೇರಿಸಿ ತನ್ನ ಹಿಂದೆ ನೋಡ್ತಾನೆ. ಈಗ ನಮ್ಮಲ್ಲಿ ಒಂದು ಪ್ರಶ್ನೆ ಹಾಕೋಣ, ಇದೆಲ್ಲ ನೆರವೇರಿದಂತ ಘಟನೆಗಳಾಗಿದೆ. ಈಗ ಕ್ರಿಸ್ತನ 2ನೇ ಬರೋಣಕ್ಕೆ ನಾವು ಬರುವಾಗ ನಾವು ಆ ಬರುವಿಕೆಯ ಕೂಗು ಹೀಗಿದೆ, 3 ದೂತರ ಸಂದೇಶ ಹೀಗಿರುವಾಗ ಆ 1ನೇ ದೂತನ ಸಂದೇಶ, ನೀವು ಕರ್ತನ ಕಡೆಗೆ ತಿರುಗಿಕೊಂಡಿರಿ, ಯಾಕೆಂದ್ರೆ ದೇವರ ಕಡೆ ತಿರುಗಿಕೊಳ್ಳಿ, ಯಾಕೆಂದ್ರೆ ತೀರ್ಪು ಮಾಡೋಗಳಿಗೆ ಹತ್ತಿರವಾಗಿದೆ ಎಂದು ಕೂಗುವ ಶಬ್ದ ನಾವು ಆಕಾಶದಿಂದ ಕೂಗುವಂತ ಎಲ್ಲಾ ಜನ, ಕುಲ, ಗೋತ್ರ, ಭಾಷೆಗಳಿಗೂ ಕೂಗುವಂತ ಒಂದು ಕಡೆಯ ಒಂದು ಸಂದೇಶವಾಗಿದೆ. ಈ ಸಂದೇಶಕ್ಕೆ ನಾವು ಸಿದ್ಧರಾಗಿದ್ದೇವಾ ಅಥವಾ ಈ ಸಂದೇಶಕ್ಕೆ ನಾವು ಕಿವಿ ಓಡ್ತೀವ? ಇಲ್ಲಿ ಸ್ನಾನಿಕನಾದ ಯೋಹಾನನ ಕರೆ ನೋಡ್ತೀವಿ, ಈಗ ಯೇಸು ಕ್ರಿಸ್ತನ ಕರೆಯನ್ನ ನಾವು ನೋಡುವಂತರಾಗಿದ್ದೀವಿ, ಬನ್ನಿರಿ ಅಂತ. ಯಾಕೆಂದ್ರೆ ನಾನು ಬಾಗಿಲು ತಟ್ಟುತ್ತಾ ನಿಂತಿದ್ದೇನೆ, ಪ್ರಕಟಣೆ 3:20 ನೋಡುವಾಗ, ನಿಮ್ಮ ಹೃದಯಗಳ ಬಾಗಿಲನ್ನು ತಟ್ತಾ ನಿಂತಿದ್ದೀನಿ, ಬಾಗಿಲು ತೆಗಿರಿ, ನಾನು ನಿಮ್ಮ ಒಳಗೆ ಬಂದು ನಿಮ್ ಜೊತೆ ಊಟ ಮಾಡ್ತೀನಿ, ನಿಮ್ ಜೊತೆ ಇರ್ತೀನಿ. ಈ ಒಂದು ಕರೆ ಯೇಸು ಕ್ರಿಸ್ತನ ಕರೆಯಾಗಿದೆ. ಹೀಗಿರುವಾಗ ನಾವು ಅಂತ್ಯಕಾಲದಲ್ಲಿ ಜೀವಿಸುವಾಗ ಮತ್ತೊಬ್ಬರಿಗೆ ಸಾಕ್ಷಿ ನಮ್ಮ ಕ್ರಿಸ್ತನ ವಿಚಾರವಾಗಿ ತಿಳಿಸುತ್ತಾ ನಾವು ಆತನ ಬರುವಿಕೆಗಾಗಿ ನಾವಿರು ಸಿದ್ಧರಾಗುವಂತೆ ದೇವರು ನಮ್ಮೊಬ್ಬೊಬ್ಬರನ್ನು ಆಶ್ರಯಿಸಲಿ, ಬಲಪಡಿಸಲಿ. ಇಂಥ ಒಂದು ಅವಕಾಶ ಮಾಡಿಕೊಂಡಂತಹ ಬೋಧಕರಿಗೂ, ಕೂಡಿ ಬಂದಿರುವಂತಹ ತಮ್ಮೆಲ್ಲರಿಗೂ, ನಡೆಸಿಕೊಡುವಂತಹ ಸಹೋದರಿ ಹಾಗೂ ಎಲ್ಲಾ ಬೋಧಕರ ವರ್ಗದವರಿಗೂ ಕರ್ತನ ಹೆಸರಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ ಈ ಒಂದು ದಿನದ ಪಾಠವನ್ನು ಮುಗಿಸುವಂತನಾಗಿದ್ದೇನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್, ಆಮೇನ್. ಉತ್ತಮವಾದ ರೀತಿಯಲ್ಲಿ ಕನ್ನಡ ಸಂಪತ್ಸಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಹಿರಿಯರ ಅವರಿಗೆ ಸಲ್ಲಿಸ್ತೇನೆ. ದೇವರ ಸೇವೆಯ ಭಾರವನ್ನ ನಮ್ಮ ಜೊತೆಯಲ್ಲಿದ್ದು ದೇವರ ಸೇವೆಯ ಭಾರವನ್ನ ಹೊರುವಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ದಿನದ ಪಾಠದ ವಿಚಾರವಾಗಿ ಇನ್ನು ಏನಾದ್ರೂ ಪ್ರಶ್ನೆಗಳಿದ್ದರೆ ಅಥವಾ ವಿಮರ್ಶೆ ಏನಾದ್ರೂ ಇದ್ರೆ, ಸಲಹೆಗಳು ಏನಾದ್ರೂ ಇದ್ರೆ ತಿಳಿದುಕೊಳ್ಳುವಂತ ಸಮಯ, ಈ ಸಮಯವನ್ನ ವಿಮರ್ಶೆಗಾಗಿ, ಚರ್ಚೆಗಾಗಿ ಕೊಡುವಂತನಾಗಿದ್ದೇನೆ.
ವಿಶೇಷವಾಗಿ ಸಹೋದರಿ ರಾಣಿ ಅವರು ಆರಂಭದಲ್ಲಿ ವಿಶೇಷ ಗೀತೆ ಆಡಬೇಕಾಗಿತ್ತು. ಈ ಸಮಯದಲ್ಲಿ ಅವರು ಒಂದು ವಿಶೇಷ ಗೀತೆ ಆಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿದ್ದಕ್ಕಾಗಿ ದೇವರ ನಮಗೆ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಾಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ನೀ ಬರುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಗಾಢಂಧಕಾರದಲ್ಲಿ ನಾನೆಡೆಯುವಾಗ ನಿನ್ ಹಸ್ತ ನನ್ನೆಡೆಸಿತು. ಗಾಢಂಧಕಾರದಲ್ಲಿ ನಾನೆಡೆಯುವಾಗ ನಿನ್ ಹಸ್ತ ನನ್ನೆಡೆಸಿತು. ನಿನ್ ಕೃಪೆಯೇ ನನಗೆ ಆಧಾರ, ಇಹಲೋಕದೋಳೆಂದಿಗೂ. ನಿನ್ ಕೃಪೆಯೇ ನನಗೆ ಆಧಾರ, ಇಹಲೋಕದೋಳೆಂದೆಂದಿಗೂ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಕರ್ತಾನೆ ನಿನ್ನಾಯ ಆಗಮನವನ್ನೇ ನನ್ನ ಆತ್ಮ ಎದುರು ನೋಡುತ್ತೆ. ಕರ್ತಾನೆ ನಿನ್ನಾಯ ಆಗಮನವನ್ನೇ ನನ್ನ ಆತ್ಮ ಎದುರು ನೋಡುತ್ತೆ. ಕರ್ತಾನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ಕರ್ತಾನೆ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನನ್ನಾಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟಿ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ನೀ ಬರುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟೋ ಅಪಾರ. ಥ್ಯಾಂಕ್ ಯು. ಆದಂತಹ ಹಾಡಿಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಚರ್ಚೆ ಸಮಯ. ಏನಾದರೂ ವಿಷಯಗಳು ತಿಳ್ಕೊಳ್ಳುವುದು ಅಥವಾ ತಿಳಿಸುವುದು ಈ ಸಮಯದಲ್ಲಿ ಹಂಚಿಕೊಳ್ಳಬೇಕು. ಇನ್ನೊಂದು ಫೋನ್ದು ಇದು ಮ್ಯೂಟ್ ಮಾಡ್ಬಿಡ್ರಿ. ಇದು ಅಷ್ಟೇ. ಇನ್ನೊಂದು ಫೋನ್ ಮ್ಯೂಟ್ ಮಾಡ್ಬಿಡ್ರಿ. ಸರ್ ಎಕೋ ಬರ್ತಾ ಇದೆ ನಿಮ್ದು ಸ್ವರ. ಸ್ಪಷ್ಟ ಬರ್ತಾ ಇಲ್ಲ, ಎಕೋ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್. ಓಕೆ, ಕಂಟಿನ್ಯೂ ಮಾಡೋಣ. ಚರ್ಚೆ ಏನು ಇಲ್ಲ ಅಂತಂದ್ರೆ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ಪಾಸ್ಟರ್ ಎಸ್.ಟಿ. ಸಾಲಮನ್ ಅವರು ಮಾಡ್ತಾರೆ. ಆಗುವಂತೆ ಆಶೀರ್ವಾದವನ್ನ ಅವ್ರಿಗೆ ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬದುಕರೆ ನಮಸ್ಕಾರ. ನಮಗಾಗಿ ಪ್ರಾರ್ಥಿಸಿ.
ಓಕೆ. ರವಿಯವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವ. ಸರ್ ಮತ್ತೊಂದು ವಿಷಯ, ನಮ್ಮ ಅಣ್ಣನ ಹೆಂಡತಿಯವರು ತೀರ್ಕೊಂಡ್ರು ಮೊನ್ನೆ. ಮೂರು ಜನ ಗಂಡು ಮಕ್ಕಳಿದ್ದಾರೆ. ಬಹಳ ದುಃಖದಲ್ಲಿದ್ದಾರೆ. ಅವರ ಒಂದು ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಐಸಾಕ್ ಅಂತ ಆತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ, ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ಅದರಲ್ಲಿರುವಂತಹ ಸಮಸ್ತಗಳನ್ನ ಉಂಟು ಮಾಡಿದಂತ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಮತ್ತೊಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ಸಬ್ಬತ್ ಶಾಲೆಯ ಪಾಠಗಳನ್ನ ನಾವು ಕುರಿತು ತಿಳಿಯುವಂತ ಭಾಗ್ಯವನ್ನ ನೀವು ಅನುಕೂಲ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಾಗಲಿ. ಹಾಗೂ ಇಂದಿನ ಪಾಠವನ್ನ ನಡೆಸಿಕೊಟ್ಟಂತ ಹಿರಿಯರಾದಂತ ವಿಜಯಕುಮಾರ್ ಅವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ ದೇವರೇ. ಅವರ ಮುಖಾಂತರವಾಗಿ ಕರ್ತ, ಇಂದು ಸ್ನಾನಿಕನಾದಂತ ಯೋಹಾನನು ಮುಂದೆ ಬರ್ತಕ್ಕಂತ ಯೇಸು ಕ್ರಿಸ್ತನ ಬಗ್ಗೆ ಆತನು ಮುಂದೂತನಾಗಿ ಸಂದೇಶವನ್ನ ತಿಳಿಸುವುದಕ್ಕಾಗಿ ಆತನನ್ನು ಆರಿಸಿಕೊಂಡಿದ್ದೀರಿ. ಆತನ ಸರಳವಾದಂತ ಜೀವಿತದ ಮುಖಾಂತರವಾಗಿ ಕರ್ತನೆ ಒಂದು ಉತ್ತಮವಾದ ಸಂದೇಶವನ್ನ ನೀವು ಲೋಕಕ್ಕೆ ಸಾರುವಂತವರಾಗಿದ್ದೀರಿ. ಅದಕ್ಕಾಗಿ ಒಂದು ನೆನಸಲ್ಲಿಸ್ತೇವೆ. ಮುಂದಿನ ಎಲ್ಲಾ ಪಾಠಗಳನ್ನ ನಾವು ಹಂತವಾಗಿ ಕಲೀಲಿಕ್ಕೆ ಹೋಗುವಾಗ ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ ಸ್ವಾಮಿ. ಉತ್ತಮವಾದ ರೀತಿಯಲ್ಲಿ ಪಾಠಗಳನ್ನ ನಾವು ತಿಳಿದುಕೊಂಡವರಾಗಿ ನಿಮ್ಮ ಇಷ್ಟಾನುಸಾರದಲ್ಲಿ ನಾವು ಜೀವಿಸ್ಲಿಕ್ಕಾಗುತ್ತೆ ನಿನ್ನ ಕೃಪೆ ತೋರಿಸು. ಹಾಗೂ ಇಂದು ಸ್ವಾಮಿ ಸಹೋದರ ಅಂತ KP ರವಿ ಅವರಿಗಾಗಿ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬಕ್ಕಾಗಿ ನಿನ್ನ ವಿಶೇಷವಾದಂತ ಆಶೀರ್ವಾದವನ್ನ ಬೇಡವರಾಗಿದ್ದೇವೆ. ಕುಟುಂಬದ ಸಮಸ್ಯೆಗಳು ಏನೇ ಇದ್ದಾಗ್ಯೂ, ಅವರ ಸಮಸ್ಯೆಗಳು ಏನೇ ಇದ್ದಾಗ್ಯೂ ಸ್ವಾಮಿ ಅವರ ಹತ್ತಿರದಲ್ಲಿ ನೀನು ಇದ್ದು ನೀನು ಆಶ್ರಯ ದುರ್ಗವಾಗಿದ್ದುಕೊಂಡು ಕರ್ತನೆ ಅವ್ರಿಗೆಲ್ಲಾ ಕ್ಷೇತ್ರಗಳಲ್ಲಿ ಅವರು ಅಭಿವೃದ್ಧಿಯನ್ನ ಕಾಣುವ ಹಾಗೆ ನೀನು ತಾನೇ ಆಶೀರ್ವಾದ ಮಾಡಿರಿಂದ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಕರ್ತನೆ ಸಹೋದರಂತ ನಮ್ಮ ಹಿರಿಯರಂತ ವಿಜಯಕುಮಾರ್ ಅವರ ಅಣ್ಣನವರ ತೀರಿಕೊಂಡಿರುವಾಗ ಕರ್ತನೆ ಅವರು ಬಿಟ್ಟು ಹೋಗಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳ ಮೇಲೆ ನಿನ್ನ ಆಶೀರ್ವಾದವನ್ನ ಬೇಡವರಾಗಿದ್ದೇವೆ. ದುಃಖದ ಸಾಗರದಲ್ಲಿರುವಂತ ಕುಟುಂಬಕ್ಕೆ ಸ್ವಾಮಿ ಧೈರ್ಯವನ್ನ ಸ್ಥೈರ್ಯವನ್ನ ನೀವು ತಾನೇ ತುಂಬಬಹುದು ಎಂಬುದಾಗಿ ನಾವು ನಂಬಿರುವವರಾಗಿದ್ದೇವೆ. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಮರಿಯಳಿಗೆ ಹೇಳಿರ್ತಕ್ಕಂತ ಸಂದೇಶವು ಸ್ವಾಮಿ ಈ ಪ್ರಿಯ ಕುಟುಂಬದವರು ಅನುಭವಿಸುವಂತವರಾಗಲಿ. ಕರ್ತನೆ, ನಾವು ಕಳೆದುಕೊಳ್ತಕ್ಕಂಥ ನಮ್ಮ ಕುಟುಂಬಸ್ಥರು ಅವರ ನಂಬಿಕೆಯಲ್ಲಿ ಸ್ವಾಮಿ ನಾವು ಹಾದು ಹೋಗುವಾಗ ಕ್ರಿಸ್ತನ 2ನೇ ಬರುಣದ ಸಂದರ್ಭದಲ್ಲಿ ನಾವು ಅವ್ರನ್ನ ಕಾಣುತ್ತೇವೆ ಎಂಬಂತ ನಂಬಿಕೆಯಿಂದ ನಾವು ಜೀವಿಸುವ ಹಾಗೆ ಕೃಪೆ ತೋರಿಸು ದೇವ್ರೆ. ಮಾತ್ರವಲ್ಲ ಸ್ವಾಮಿ, ಇನ್ನು ಅನೇಕ ಮಕ್ಕಳು ಈ Zoom ಕಾರ್ಯಕ್ರಮಕ್ಕೆ ಬರಬೇಕಾಗಿದೆ. ಅವ್ರನ್ನೆಲ್ಲರನ್ನು ನೀವು ತಾನೇ ನಡೆಸಿರಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಅದು ನಮ್ಮ ಚಿತ್ತವಾಗದೆ ನಿಮ್ಮ ಚಿತ್ತವಾಗಿರಲಿ. ಈ ಕೂಟಗಳನ್ನ ಆಯೋಜಿಸ್ತಕ್ಕಂಥ ಬೋಧಕರಂತ ರಾಜು ಅವರ ಮೇಲೆ ನಿನ್ನ ಕೃಪೆ ಇರಲಿ. ತಮ್ಮ ಸಮಯವನ್ನ ಸ್ವಾಮಿ ಅವರು ಈ ಒಂದು ಪಾಠಗಳಲ್ಲಿ ಕಳೆಯುವಾಗ ನಿನ್ನ ಕೃಪೆ ಅವರ ಮೇಲೆ ಇರಲಿ. ಕುಟುಂಬದ ಸದಸ್ಯರುಗಳನ್ನ ಆಶೀರ್ವದಿಸು ದೇವ್ರೆ. ಮಾತ್ರವಲ್ಲ ಕರ್ತನೆ, ಈ ರಾತ್ರಿ ಹೊತ್ತಿನಲ್ಲಿ ನಮ್ಮೆಲ್ಲರಿಗೂ ಸುಖಕರವಂತ ನಿದ್ರೆಯನ್ನ ನಾವು ಬೇಡುವಂತವರಾಗಿದ್ದೇವೆ. ನಿಮ್ಮ ಚಿತ್ತವು ಹೇಗಿದೆಯೋ ಗೊತ್ತಿಲ್ಲ ದೇವರೇ. ಈ ರಾತ್ರಿ ನಾವು ಸುಖ ನಿದ್ರೆಯನ್ನು ಪಡೆದು ಮತ್ತೊಂದು ಸಂತೋಷಕರವಾದಂತ ಉದಯ ಕಾಲವನ್ನ ನಾವೆಲ್ಲರೂ ಸಹ ನೋಡುವ ಹಾಗೆ ನಿನ್ನ ಕೃಪೆ ತೋರಿಸಿದ್ದೇವ್ರೆ. ಮಾತ್ರವಲ್ಲ ಕರ್ತನೆ, ಈ ಒಂದು ಸಭಾ ಶಾಲೆ ಪಾಠಗಳ ಮುಖಾಂತರವಾಗಿ ನಿನ್ನ ಸತ್ಯ ಸುವಾರ್ತೆಯನ್ನು ಅನೇಕ ಮಕ್ಕಳಿಗೆ ತಲುಪುವಂತದ್ದಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೂ ಇನ್ನೂ ಅನೇಕರನ್ನ ನಾವು ಆಹ್ವಾನಿಸುವ ಹಾಗೆ ಕರ್ತನೆ, ನಾವು ಅನೇಕ ವ್ಯಕ್ತಿಗಳಿಗೆ ಈ ಒಂದು ವಿಚಾರವನ್ನ ಈಗಾಗಲೇ ತಿಳಿಸಿದ್ದೇವೆ. ಅವರು ಕೂಡ ಸೇರಿಕೊಳ್ಳಲಿಕ್ಕಾಗುವಂತೆ ನೀನು ಕೃಪೆ ತೋರಿಸಿದ್ದೇವ್ರೆ. ಯಾವುದೇ ಕಾರಣಕ್ಕೂ ನಿನ್ನ ವಾಕ್ಯ ಹಿಂಜರಿದೆ ಅನೇಕ ಮಕ್ಕಳಿಗೆ ಅದು ತಲುಪುವಂತದ್ದಾಗಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಈ ನಿಟ್ಟಿನಲ್ಲಿ ಶ್ರಮೆ ಪಡುವಂತ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಇರಲಿ. ಪ್ರತಿಯೊಂದು ದಿನದ ಪಾಠಗಳನ್ನು ನಡೆಸಿಕೊಡ್ತಕ್ಕಂಥ ಶಿಕ್ಷಕರನ್ನ ನೀನು ಆಶೀರ್ವದಿಸಿದ್ದೇವ್ರೆ. ಮತ್ತೊಂದು ಆವರ್ತಿ ಸಂದರ್ಭದಲ್ಲಿ ಕರ್ತನೆ, ನಮ್ಮೆಲ್ಲರನ್ನ ನಿನ್ನ ಹಸ್ತದ ಅವರಲ್ಲಿ ಇಟ್ಟುಕೊಂಡು ನಿಮ್ಮ ಚಿತ್ತವು ಇದನ್ನ ಪಕ್ಷದಲ್ಲಿ ನಾಳಿನ ಸಂತೋಷಕರವಾದಂತ ಮತ್ತೊಂದು ಉದಯ ಕಾಲಕ್ಕೆ ನಮ್ಮನ್ನೆಲ್ಲರನ್ನ ನಡೆಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ನಜರೇತನ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ,
ಆಮೆನ್. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸ್ರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ಕಾಲ ನಿಮ್ಮದೇ ಸ್ವಾಮಿ. ಆಮೇನ್. ಅಂತ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಕಾರ್ಯಕ್ರಮಗಳನ್ನು ಆಯೋಜಿಸ್ತಕ್ಕಂಥವ್ರ ಮೇಲೆಯೂ ಹಾಗೂ ನಿರೂಪಣೆ ಮಾಡ್ತಕ್ಕಂಥವ್ರ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ಇನ್ನು ವಿಶೇಷವಾದಂತಹ ಆಶೀರ್ವಾದ ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು ಎಲ್ಲರಿಗೂ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ದೇವರ ಮಂದೆಗೆ, ದೇವರ ಸಭೆಗೆ ಪೂರಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉತ್ತಮವಾದ ರೀತಿಯಲ್ಲಿ ಪಾಠವನ್ನು ನಡೆಸಿಕೊಂಡಂತ ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನ ನಿರೂಪಿಸಿದಂತ ಸಹೋದರಿ ಸವಿತಾ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಬೋಧಕರು ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿದಂತ ಪಾಸ್ಟರ್ ಎಸ್ ಟಿ ಸಾಲ್ಮನ್ ಅವರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಪ್ರತಿನಿತ್ಯ ಈ ಕಾರ್ಯಕ್ರಮ ನಡೆಸುವುದರಿಂದ ನಮ್ಮ ಸ್ನೇಹಿತರಿಗೆ ಈ ವಿಷಯಗಳನ್ನ ತಿಳಿಸೋಣ. ಒಂದೊಂದು ಕುಟುಂಬದಲ್ಲಿ ಈ ಕಾರ್ಯಕ್ರಮವು ಭಾಗವಹಿಸಿ ಕಲಿಯುವಾಗ ಕುಟುಂಬವನ್ನ ದೇವರ ಉನ್ನತವಾದಂತ ಕೃಪಾ ಸನ್ನಿಧಾನಕ್ಕೆ ತಂದೆ ತಾಯಿಗಳು ತರುವಂತವ್ರು ಆಗ್ತಾರೆ. ಯಾವ ಕುಟುಂಬದಲ್ಲಿ ಸಭಾ ಶಾಲಾ ಪಾಠ ಕಲಿಯುವಂತ ಒಂದು ವ್ಯವಸ್ಥೆಯನ್ನ ಹಮ್ಮಿಕೊಳ್ತಾರೆ, ಆ ಕುಟುಂಬದಲ್ಲಿ ನಿರಂತರವಾದಂತ ದೇವರ ಪ್ರಸನ್ನತೆ, ಆ ಕುಟುಂಬದ ಎಲ್ಲಾ ರೀತಿಯಾದಂತ ಒಂದು ಪರಾಮರಿಕೆ, ಸತ್ಯದ ನೀತಿಯ ಜೀವಿತವನ್ನ ದೇವರು ದಯಪಾಲಿಸಿ ಅಂತ್ಯದಲ್ಲಿ ಈ ಲೋಕದ ಕೊನೆಯ ಗಳಿಗೆಯಲ್ಲಿ ದೇವರ ಸತ್ಯಕ್ಕೆ ಸ್ಥಿರವಾಗಿ ನಿಲ್ಲುವಂತ ಶಕ್ತಿಯನ್ನ ನಾವು ಪಡೆದುಕೊಳ್ಳಬಹುದಾಗಿದೆ. ಇಂಥ ಒಂದು ಒಳ್ಳೆಯ ಅವಕಾಶವನ್ನ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಇದನ್ನ ಕಳ್ಕೊಳ್ಳಬಾರದು. ಕಲಿಯಬೇಕಾಗಿರುವಂತ ಪ್ರತಿಯೊಬ್ಬ ದೇವರ ಮಗನಿಗೂ ದೇವರ ಮಗಳಿಗೂ ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬಾರದು ಎಂಬ ಉದ್ದೇಶದಿಂದ ಮತ್ತೆ ಕರ್ತನು ಈ ಒಂದು ಕಾರ್ಯಕ್ರಮವನ್ನ ಪುನರಾರಂಭಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಈ ವಿಷಯವನ್ನ ನಮ್ಮ ಸ್ನೇಹಿತರಿಗೆ ತಿಳಿಸೋಣ. ನಮ್ಮ ಕುಟುಂಬದವರೆಲ್ಲರೂ ಒಟ್ಟಾಗಿ ಭಾಗವಹಿಸಿ ಈ ಕೂಟಗಳನ್ನ ನಡೆಸೋಣ. ಅನೇಕ ನುರಿತ ಬೋಧಕರುಗಳನ್ನ ನಾನು ಸಂಧಿಸ್ತೇನೆ. ಅವರೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವ್ರ ಮುಖಾಂತರವಾಗಿ ಉತ್ತಮವಾದಂತಹ ಪಾಠಗಳನ್ನ ನಾವು ಕೇಳೋಣ, ಸತ್ಯವನ್ನ ತಿಳ್ಕೊಳ್ಳೋಣ, ಸತ್ಯವೇದದ ಮರ್ಮವನ್ನ ಗ್ರಹಿಸಿಕೊಳ್ಳುವಂತೆ ದೇವರ ಆತ್ಮನ ಜೊತೆಯಲ್ಲಿ ನಡೆಯೋಣ. ಹೀಗೆ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸಿ ಈ ಕಾರ್ಯಕ್ರಮವನ್ನ ಮುನ್ನಡೆಸೋಣ. ನಮ್ಮೆಲ್ಲರ ಸಹಕಾರ ಈಗಲೇ ಎಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ಎಚ್ಚರವಾಗಿದ್ದು ಪ್ರಾರ್ಥನಾ ಕಾರ್ಯಕ್ರಮ ನಡೀತದೆ. ಸೊ ಅದರಲ್ಲಿ ಅನೇಕ ಜನರು, ದೇವರ ಪ್ರಿಯರು ಆಸಕ್ತಿಯಿಂದ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ತಾವು ಕೂಡ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ದೇವರ ನೇಮದಲ್ಲಿ ಇನ್ನಷ್ಟು ಹೆಚ್ಚಿನ ಆತ್ಮಗಳನ್ನ ತರುವ ಹಾಗೆ, ಆತ್ಮಿಕ ಬಲವನ್ನು ಹೊಂದುವ ಹಾಗೆ ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ರಾತ್ರಿ ತಂದೆಯಾದ ದೇವರು, ಪರಿಶುದ್ಧಾತ್ಮ ದೇವರು ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಸುಖ ನಿದ್ರೆಯನ್ನು ಕೊಟ್ಟು ಬೆಳಗ್ಗೆ ಸಂತೋಷದಿಂದ ಎದ್ದು ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ, ನಾಳಿನ ದಿನವನ್ನು ಆಶೀರ್ವದಿಸಿ ಆತನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವ ಹಾಗೆ ಕರ್ತನು ನಮ್ಮನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ನಮ್ಮೆಲ್ಲರಿಗೂ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಶುಭರಾತ್ರಿ. ಸಹೋದರಿ ಲೀಲಾ ಬಸವರಾಜ್ ಅವರು ಪುಸ್ತಕಗಳನ್ನ ಪಡ್ಕೊಂಡಿದಾರ ಗೊತ್ತಿಲ್ಲ. ಸಿಸ್ಟರ್ ಲೀಲಾ ಬಸವರಾಜ್ ಪುಸ್ತಕಗಳು ಸಿಕ್ಕಿದೆ ಅಂತೀರಾ? ಮೋಸ್ಟ್ಲಿ ಅವ್ರ ಹತ್ತಿರದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲ ಇದ್ದಾರೆ. ಲೀಲಾ ಬಸವರಾಜ್ HD ಕೋಟೆ. ಹೌದ್ ಸರ್, ಇದೀನಿ ಸರ್. ಸಿಕ್ಕಿದ್ಯಾ ಪುಸ್ತಕಗಳು? ಇನ್ನ ಬಂದಿಲ್ಲ ಸರ್. ಕಳ್ಸಾಗಿದೆ, ಬಹಳ ದಿನ ಆಯ್ತು. ಬಂದಿಲ್ಲ. ಅಮ್ಮ ಆನ್ಲೈನ್ ನಲ್ಲಿ ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಫಸ್ಟ್ ಎಷ್ಟು ಸಲ ಕಳಿಸ್ಕೊಡ್ತಿದ್ರು ಸರ್. ಹೌದಾ? ಒಳ್ಳೇದು. ನಾಳೆ
ನಾಳೆ ನೀವು ನಿರೂಪಣೆ ಮಾಡ್ಲಿಕ್ಕಾಗತ್ತಾ? ಹಾ ಸರ್ ಮಾಡ್ತೇನೆ. ಓಕೆ, ನಾಳೆ ನೀವು ತೆಗೆದುಕೊಳ್ಳಿ, ನಾನು ಸವಿತಾ ಅವ್ರಿಗೆ ಹೇಳ್ತೀನಿ. ಹೀಗೆ ಎಲ್ರೂ ಭಾಗವಹಿಸೋಣ, ಇದರಲ್ಲಿ ಪಾಲ್ಗೊಳ್ಳೋಣ. ಒಳ್ಳೇದಾಗ್ಲಿ. ನಾಳೆ ನೀವು ನಿರೂಪಣೆ. ಥ್ಯಾಂಕ್ ಯು. ಓಕೆ ಓಕೆ. ಧನ್ಯವಾದ ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟಾಗಿದೆ. ಧನ್ಯವಾದ. ಎಲ್ರಿಗೂ ಶುಭರಾತ್ರಿ. ಪ್ರೈಸ್ ಗಾಡ್.